ನಮಸ್ಕಾರ. ಇವತ್ತು ಹಾಸನ ಜಿಲ್ಲೆ ಹಾಸನ ತಾಲೂಕು ಮತ್ತು ನಿಂಗೇಗೌಡನ ಕೊಪ್ಪಳ ಅಂತ ಹೇಳ್ಬಿಟ್ಟು ನಾವು ಒಂದು ಗ್ರಾಮದಲ್ಲಿದ್ದೀವಿ. ಸೊ ಇವರು ಒಂದು ಮಿಶ್ರ ಬೇಸಾಯ, ಒಂದ್ಸಲ ಶುಂಠಿ ನಾಟಿ ಮಾಡಿದ್ಮೇಲೆ ಬರೀ ಶುಂಠಿಗೆ ಕಾಯೋದಕ್ಕಿಂತ ಈಗ ಈ ಥರ ತೊಗರಿ, ಅಡಿಕೆ, ರೇಷ್ಮೆ ಈ ಥರದ ಒಂದು ಬೆಳೆಗಳಲ್ಲೂ ಸಹ ನಾವು ಶುಂಠಿನ ಮಾಡ್ಬೋದಾಗಿದೆ. ಈಗ ಏನಾಗ್ತದೆ ಅಂದರೆ ನಮಗೆ ಇಲ್ಲಿ ಟೈಮ್ ಉಳಿತದೆ. ಕಾಲ ಮಿತಿಯಲ್ಲಿ ನಾವು ಅಂತರ ಬೇಸಾಯದ ಮಾಡ್ಕೊಂಡಾಗ ನಮಗೆ ಮೂರು ಥರದ ಒಂದು ಲಾಭಗಳನ್ನು ನಾವು ಪಡಿಬೋದಾಗಿದೆ. ಸೊ ನೀವು ಶುಂಠಿ ನೋಡ್ತಿರ್ಬೋದು ಅವ್ರ ಕೈಲಿ. ಇದು ಬಿತ್ತನೆಗೆ ಒಂದು ಆಗುವಂಥ ಶುಂಠಿ ಇದು. ಸೊ ಇವತ್ತು ಇವ್ರೇನು ಬೆಳೆದಿದ್ದಾರೋ ಟೋಟಲಿ ಬಾರ್ಡ್ರಲ್ಲೆಲ್ಲ ಇದು ತೊಗರಿ ಇದೆ, ಅಡಿಕೆ ಇದೆ, ಪ್ಲಸ್ ರೇಷ್ಮೆ. ಈಗ ಇದರಲ್ಲಿ ಮಿಶ್ರ ಬೇಸಾಯ ಅಂದರೆ ಇವಾಗ ನಾವೇನು ಹೇಳ್ತಿದ್ವಿ, ಬಾಳೆ ಮಾಡ್ಕೊಳ್ರಿ, ಚಿಲ್ಲಿ ಮಾಡ್ಕೊಳ್ಳಿ, ಪಪ್ಪಾಯ ಮಾಡ್ಕೊಳ್ಳಿ ಅಂತ ಏನು ಹೇಳ್ತಿದ್ವಿ. ಸೊ ಇದೇ ಥರದ ಬೆಳೆಗಳನ್ನ ಸಹ ನಾವು ಮಾಡ್ಬೋದು. ಸೊ ಒಂದು ರೈತ ಜನದ ಒಂದು ಫಲಿತಾಂಶ ಸಹ ಅವ್ರ ಕೈಯಲ್ಲಿದೆ. ಸರ್ ನೀವು ಪರಿಚಯ ಮಾಡ್ಕೊಳ್ಳಿ. ನೀವೇನು ಅಂದರೆ ಇವತ್ತಿನ ರೈತರಿಗೆ ಮಿಶ್ರ ಬೇಸಾಯದ ಬಗ್ಗೆ, ಬರೀ ಶುಂಠಿನೇ ಕಾಯೋದಕ್ಕಿಂತ ಮಿಶ್ರ ಬೇಸಾಯದ ಬೆಳೆಗಳನ್ನು ಯಾವ ಥರ ನಾವು ಶುಂಠಿ ಅಳವಡಿಸ್ಕೊಬೋದು ಅನ್ನೋದನ್ನು ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಳ್ಳಿ ಸರ್. ನಮಸ್ಕಾರ. ಸ್ವಲ್ಪ ಗಟ್ಟಿಯಾಗಿ ಮಾತಾಡಿ ಸರ್. ನಮ್ಮ ಹೆಸರು ಉಮೇಶ್ ಅಂತ, ಹಾಸನ ಜಿಲ್ಲೆ ಹಾಸನ ತಾಲೂಕು ನಿಂಗೇಗೌಡನ ಕೊಪ್ಪಳ ಗ್ರಾಮ. ನಾವು ಬರೀ ಶುಂಠಿನೇ ಹಾಕ್ಬಾರ್ದು, ಇರುತ್ತೆ ಮಿಶ್ರ ಬೇಸಾಯ ಮಾಡಬೇಕು ಅಂತ ಹೇಳ್ಬಿಟ್ಟು 8x8 ಅಡಿಕೆ ಹಾಕಿದ್ದೀವಿ. ಮತ್ತು 8x2 ನಾವು ರೇಷ್ಮೆ ಕಡ್ಡಿ ಬೆಳೆಸಿದ್ದೀವಿ. ಮತ್ತು ಬಾರ್ಡ್ರಲ್ಲಿ ಸುತ್ತಲೂ ಕೂಡ ನಾವು ಒಂದು ತೊಗರಿ ಗಿಡ ಹಾಕ್ಕೊಂಡ್ವಿ. ತೊಗರಿ ಮೊನ್ನೆ ಕಟಾವು ಮಾಡಿಕೊಟ್ವಿ. ಒಂದು 100 kg ಬಂತು. 100 kg 25 ರೂಪಾಯಿ, ಒಂದು 2,500 ನಮ್ಮ ಖರ್ಚಿಗೂ ಆಯಿತು. ತಪ್ಪೇನಿಲ್ಲ. ಮಿಶ್ರ ಬೇಸಾಯ ಮಾಡೋದ್ರಿಂದ ಏನು ಅನುಕೂಲ ಅಂದರೆ ನಾವು ಶುಂಠಿ ಕೊಡೋಂಥ ಫುಡ್ಡು ಎಲ್ಲ ಬೆಳೆಗಳಿಗೂ ಸಪೋರ್ಟ್ ಆಗ್ತಾ ಇರುತ್ತೆ. ಅದೇ ನೀರಲ್ಲಿ ಕೂಡ ನಮಗೆ ಎಲ್ಲ ಗಿಡಗಳು ಬೆಳೀತಾ ಬಂತು. ಈಗ ಅಡಿಕೆ ಹಾಕಿ ಈ ಲೆವೆಲ್ ಇಷ್ಟು ಎತ್ತರ ಬರಲಿಕ್ಕೆ ಸುಮಾರು ಒಂದು 2 ಅಡಿ ಎತ್ತರ ಬಂದಿದೆ. ಇಷ್ಟು ಬರೋಕ್ಕೆ ಸುಮಾರು 6 ರಿಂದ 8 ತಿಂಗಳು ಬೇಕು. ಅದಕ್ಕೆ ನಾವು ಸಪ್ರೇಟಾಗಿ ನೀರು ಬಿಡಕ್ತಾ ಹೋದಾಗ ನಮಗೆ ಕೆಲಸಗಳು ಹೆಚ್ಚಾಗ್ತಾ ಹೋಗುತ್ತೆ. ಟೈಮು ತುಂಬ ಬೇಕಾಗುತ್ತೆ. ಮತ್ತು ರೇಷ್ಮೆ ಗಿಡನೂ ಅಷ್ಟೇ. ಈ ಎತ್ತರಕ್ಕೆ ಬರಬೇಕಂದ್ರೆ ಒಂದು 5 ರಿಂದ 6 ತಿಂಗಳು ಬೇಕಾಗುತ್ತೆ. ಇದಕ್ಕೂ ನಾವು ಸಪ್ರೇಟ್ ನಾವು ಗೊಬ್ಬರ, ಔಷಧಿ, ನೀರಂತ ಹೋದರೆ ಖರ್ಚುಗಳು ಜಾಸ್ತಿ ಆಗುತ್ತೆ ಮತ್ತು ಸಮಯನೂ ಕೂಡ ವೇಸ್ಟ್ ಆಗುತ್ತೆ. ಹಾಗಾಗಿ ನಾವೆಲ್ಲ ಒಟ್ಟಿಗೆ ಮಿಶ್ರ ಬೇಸಾಯ ಮಾಡಿದ್ವಿ. ಮತ್ತು ಈ ನಾವು ಒಂದು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ನಾವೇನು ಹೇಳ್ತೀವಿ, ಸಾವಯವ ಮತ್ತು ಜೈವಿಕದಲ್ಲಿ ಮಾಡ್ತಾ ಇರೋದ್ರಿಂದ ಏನಾಗ್ತಿದೆ, ರೋಗ ಬಂದಿಲ್ಲ. ಈಗ ನಮ್ಮ ಶುಂಠಿಗೆ ತುಂಬ ಜನ ನಮಗೆ ಬಿತ್ತನೆ ಬೇಕು ಅಂತ ಕೇಳಿದ್ದಾರೆ. ಈಗ ನನ್ನ ಕೈಲಿ ಸುಮಾರು ಒಂದು 2.5 kg ಅಷ್ಟು ಬಂದಿದೆ. ಒಂದು ಗೆಡ್ಡೆ ತೆಗೆದಿದ್ವಿ. ಇಲ್ಲಿ ಒಂದು ಬುಡ ತೆಗೆದಿದ್ವಿ. ಸುಮಾರು ಒಂದು 2.5 kg ಅಷ್ಟು ಆವರೇಜ್ ಬಂದಿದೆ. ಸಾಕು. ಶುಂಠಿ ಬೆಳೆಯೋದು ಇಂಪಾರ್ಟೆಂಟ್ ಅಲ್ಲ ಸರ್. ನಾವು ಶುಂಠಿ ಕಣ್ಣುಗಳು ಬಿಗಿಯಾಗಿದೆ. ಮತ್ತೆ ಬಿತ್ತನೆಗೆ ಏನು ಸೂಕ್ತವಾಗಿ 7 ಕ್ರಮಗಳು ಏನು ಅನುಸರಿಸಬೇಕು. ಸೊ ಎಲ್ಲ ರೀತಿಯ ಕ್ರಮಗಳು ಇದರಲ್ಲಿ ಇದೆ. ಸೊ ಮೇನ್ ಯಾಕಂದ್ರೆ ಇವಾಗ ನಾವೇನೋ ಒಂದು ಬೆಳೆ ಮಾಡಬೇಕಾದ್ರೂ 2 ಅಂಶ ಗಮನಿಸಬೇಕು. ಒಂದು ಫಲಿತಾಂಶ, ಒಂದು ನಾಟಿ ಅಂದ್ರೆ ಬಿತ್ತನೆ ಬೀಜ ಸರಿಯಾಗಿದ್ದಾಗ ನಮಗೆ ಫಲಿತಾಂಶನ ನಾವು ಚೆನ್ನಾಗಿ ತಗೊಬೋದು. ಸೊ ಹಂಗಾಗಿ ಬಿತ್ತನೆ ಬೀಜಕ್ಕೆ ಬೆಳೆಯಂತ ಒಂದು ಪದ್ಧತಿಗಳು ನಾವು ಬರಬೇಕಾಗುತ್ತೆ. ಈಗ ಆಲ್ರೆಡಿ ಸುಮಾರು ಒಂದು 4-5 ಜನ ಬಂದು ಕೇಳ್ತಾ ಇದ್ದಾರೆ, ಒಂದು 100-102 ಸಲ ಶುಂಠಿ ಬೇಕು ಕೊಡಿ ಅಂತ. ಬಟ್ ನಮ್ಮಲ್ಲಿ ಎಷ್ಟಾಗುತ್ತೆ ಅಷ್ಟು ಕೊಡ್ತೀನಿ. ನಮಗೆ ಖುಷಿ ಏನಪ್ಪ ಅಂದರೆ ಮೊಳಕೆಗಳು ತುಂಬಾ ಚೆನ್ನಾಗಿ ಕಣ್ಗಳು ಮೊಳಕೆ ಇದೆ. ಇದು ಈಗ ನೋಡಿ ಯಾವ ಥರ ಕಾಣ್ತಿದೆ ಅಂದರೆ, ಇಷ್ಟು ಶೈನಿ. ನಮ್ಗೆ ಇನ್ನೂ ಇದೆ 1.5 ತಿಂಗಳು ಬೇಕು ಶುಂಠಿ ಬಿತ್ತನೆ ಕೀಳಕ್ಕೆ. ಆದ್ರೆ ಇವತ್ತೇನೆ ಆ ಗ್ರೇಡಿಂಗ್ ಆಗಿದೆ ನಮ್ಮದು ಕ್ವಾಲಿಟಿ. ಹಾಗಾಗಿ ನಾವು ಹೇಳೋದೇನೆಂದರೆ ಪ್ರತಿಯೊಬ್ಬರೂ ಸಾವಯವ ಮತ್ತು ಅಜೈವಿಕ ಸಾವಯವ ರೀತಿಲಿ ಬೆಳೀರಿ. ಸಾವಯವ ಪದಾರ್ಥಗಳನ್ನ ಉಪಯೋಗ ಮಾಡ್ಕೊಳ್ಳಿ, ಬೆಳೀರಿ. ನೀವು ರಾಸಾಯನಿಕ ಬಳಸಬೇಡಿ ಅಂತ ನಾವು ಹೇಳಕ್ ಹೋಗಲ್ಲ. ಕಡಿಮೆ ಮಾಡಿ, ತುಂಬ ಕಡಿಮೆ ಮಾಡ್ತಾ ಬೆಳೀರಿ. ಅನಿವಾರ್ಯ ಪರಿಸ್ಥಿತಿ ಬಂದಾಗ ಮಾತ್ರ. ಯಾಕೆಂದರೆ ನಾವು ಮುಂಚೆನೇ ನಾವು ಯಾವತ್ತೂ ನಾವು ಕೆಮಿಕಲ್ ಕೊಡ್ತಾ ಹೋದರೆ ನಾವು ಈಲ್ಡ್ ಬರ್ಬೋದು ಅನ್ನೋ ಒಂದು ಪ್ಲಾನಲ್ಲಿ ನಾವು ಮಾಡ್ತಾ ಇರ್ತೀವಿ. ಅದೇನಾಗುತ್ತೆ, ಮಾಡ್ತಾ ನಾವು ಭೂಮಿ ಹಾಳು ಮಾಡಿಕೊಂಡು ಇಳುವರಿ ಕೆಟ್ಟೋಗ್ಬಿಡುತ್ತೆ. ಗಿಡ ಚೆನ್ನಾಗಿ ಬರುತ್ತೆ, ಭೂಮಿಯಲ್ಲಿ ತೆಗಡೆ ನಾವು ಫಸಲಿರಲ್ಲ. ಹಾಗಾಗಿ ಸಾವಯವ ಪದ್ಧತಿಗೆ ಬನ್ನಿ, ಮತ್ತೆ ಮಿಶ್ರ ಬೇಸಾಯ ಮಾಡ್ಕೊಳ್ಳಿ. ಒಂದಲ್ಲ ಒಂದು ಬೆಳೆಯಲ್ಲಿ ನಿಮ್ಗೆ ಲಾಭ ಆಗುತ್ತೆ, ನಿಮ್ಗೆ ಖರ್ಚುಗಳು ಸರ್. ಈಗ ಬಾಳೆ ಮಾಡ್ಬೋದು, ಪಪ್ಪಾಯ ಬಾಳೆ, ಮತ್ತೆ ಚಿಲ್ಲಿ ಮಾಡ್ಕೊಬೋದು. ಈ ತರ ನಿಮ್ದೇನು ಬಾರ್ಡ್ರಲ್ಲಿ ತೊಗರಿ ಹಾಕಿದ್ರೆ ಈ ತರ ಎಲ್ಲ ಮಾಡ್ಕೊಂಡಾಗ ನಮ್ಗೆ ಒಟ್ಟಾರೆಗೆ ತುಂಬಾ ಮುಖ್ಯವಾಗಿ ಸಮಯ ಉಳ್ಕೊಂತದೆ. ಹೌದು, ಟೈಮ್ ಉಳಿತಂದ್ರೆ ನಮ್ಗೆ ನಾವು ಹಾಕಿರೋ ಬರೀ ಶುಂಠಿಗೆ ಕಾಯೋದಕ್ಕಿಂತ ಈ ತರದ್ದು ಉಪ ಬೆಳೆಗಳಲ್ಲಿ ಸಹ ನಾವು ಒಂದು ಲಾಭವನ್ನು ಮಾಡ್ಬೋದಾಗಿದೆ. 1 ವರ್ಷ ಶುಂಠಿಗೆ ಕಾಯ್ತಾ ಕುತ್ಕೊಂಡ್ರೆ ನಾವು 1 ವರ್ಷ ಟೈಮ್ ಅಲ್ಲೇ ಹೋಗುತ್ತೆ. ಮತ್ತೆ ಅಡಿಕೆ ಬೆಳೆಸಕ್ಕೆ ಮತ್ತೆ 6 ತಿಂಗಳು ನಾವು ಟೈಮ್ ತೊಗೊತೀವಿ. ಮತ್ತೆ ಇನ್ನು ನಾವು ರೇಷ್ಮೆ ಗಿಡ ಅದು ಇದು ಬೆಳೆದಕ್ಕೆ ಮತ್ತೆ ನೆಕ್ಸ್ಟ್ ಏನೋ ಬೆಳೆದೀವಿ ನೋಡಿ, ತೊಗರಿ ಎಲ್ಲ, ಇದಕ್ಕೆಲ್ಲ ಬೇರೆ ಜಮೀನು ಬೇಕಾಗುತ್ತೆ, ಮತ್ತೆ ಸಮಯನೂ ತುಂಬ ಬೇಕಾಗುತ್ತೆ. ಅದರಿಂದ ನಾವು ಹೇಳೋದು ಎಲ್ಲ ಮಿಶ್ರ ಬೇಸಾಯ ಮಾಡಿದ್ರೆ ಸ್ವಲ್ಪ ನೆರಳು ಶೇಡ್ ಇದ್ದಾಗ ನಮಗೆ ನೀರು ನೋಡೋದು ಸ್ವಲ್ಪ ಕಡಿಮೆ ಆಗುತ್ತೆ. ನಮಗೆ ನೀರಿನ ಅವಶ್ಯಕತೆ ಕಡಿಮೆ ಆಗುತ್ತೆ. ಯಾಕೆಂದರೆ ನಮಗೆ ಶೇಡ್ ಇದ್ದಾಗ ಗಿಡಗಳು ಬೇಗ ಬಾಡಲ್ಲ, ಭೂಮಿನೂ ಒಣಗಲ್ಲ. ಹಾಗಾಗಿ ಇದನ್ನು ನಾವು ಮಾಡ್ಕೋಬೇಕು ಅಂತ ನಾನು ಹೇಳ್ತೀನಿ. ಸೊ ಬಿತ್ತನೆ ಬೀಜಕ್ಕೆ ಏನು ರೈತ ಜನ ಏನು ಕೇಳ್ತಾ ಇದ್ರು. ಸೊ ಇವತ್ತು ನಿನ್ನೆ ನೀವು ಚನ್ನರಾಯಪಟ್ಟಣ ಕಾರ್ಯಕ್ರಮ ಇರ್ಬೋದು, ಇವತ್ತು ಹಾಸನದ ಕಾರ್ಯಕ್ರಮ ಇರ್ಬೋದು, ರೈತಜನ್ಯ ಕೃಷಿ ಉತ್ಪನ್ನಗಳನ್ನ ಬೆಳೆಸ್ಕೊಂಡಂಥ ರೈತರದ್ದು ತುಂಬ ಜನ ಬಿತ್ತನೆ ಬೀಜಕ್ಕೆ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರದ ರೈತರು ಬಿತ್ತನೆ ಬೀಜಕ್ಕಿದೆ. ಖಂಡಿತವಾಗ್ಲೂ ರೈತಜನ್ಯ ಪೂರ್ವ ನಿಯೋಜಿತ ತಯಾರಿಗಳು ಏನಂತ ಹೇಳ್ತಾ ಇದೀವಿ. ಈಗ ತಿಪ್ಪೆ ಗೊಬ್ಬರನ ಕಾಂಪೋಸ್ಟ್ ಮಾಡೋಂಥದ್ದು ಇರ್ಬೋದು, ಇಲ್ಲ ದೇವಳ ಧಾನ್ಯಗಳನ್ನ ಎರ್ಚ್ಕೊಳ್ಳೋವಂಥದ್ದು, ಮತ್ತು ಬಿತ್ತನೆ ಬೀಜ ಆಯ್ಕೆಯಲ್ಲಿ ಏನೇನೆಲ್ಲ ಪ್ರೊಸೆಸ್ ಇದೆ. ಸೊ ಅದನ್ನೆಲ್ಲ ರೀತಿಯ ಒಂದು ಮಾಹಿತಿನ ಸಹ ರೈತ ಜನ ತಲುಪಿಸ್ತಾ ಇದೆ.
ಖಂಡಿತವಾಗ್ಲೂ ರೈತಜನ್ಯ ಪ್ರೀತಿಸುವಂತ ರೈತ ಕುಲ ಜೊತೆ ರೈತಜನ್ಯ ಖಂಡಿತವಾಗ್ಲೂ ಸರ್. ಕೊನೆಯದಾಗಿ ನಿಮ್ಮ ಹಾಸನ ಭಾಗದ ರೈತರಿಗೆ, ಯಾಕಂದ್ರೆ ನೀವು ಅರೆಮಲೆನಾಡು, ನಮ್ಗೆ ತುಂಬಾ ಶೀತ ಆಗ್ತಾ ಇರ್ತದೆ, ಕೊಳೆ ರೋಗಗಳು ಸಮಸ್ಯೆಗಳು, ಮತ್ತೆ ಏನೇ ಮಾರ್ಕೆಟ್ ಅಂದ್ರೂ ಫಸ್ಟ್ ಹಾಸನ ಕಡೆನೇ ನೋಡ್ತಾರೆ. ಶುಂಠಿ ಅಂದ್ರೆ ಹಾಸನ ಕಡೆ, ಹಾಸನ ಅನ್ನೋಂಗಿದೆ. ಸೊ ಅವರಿಗೆ ನಾನು ಹೇಳೋ ವಿಚಾರ ಏನಂದರೆ, ನೀವು ಫಸ್ಟ್ ನೀವು ಬಂದ್ಬಿಟ್ಟು ಸಾಯಿಲ್ ಪ್ರಿಪ್ರೇಷನ್ನು, ನಾವು ಉಳುಮೆ ಮಾಡೋಕ್ಕಿಂತ ಮುಂಚೆ ನಾವು ಏನು ಮಾಡ್ತೀವಿ, ಅಪ್ಸೈಡ್ ಉರುಳಿ ಚೆಲ್ಕೊಳ್ಳೋಂಥದ್ದು, ಅದನ್ನು ಮಾಡಿ ನಾವು ಅದು ಮಲ್ಚಿಂಗ್ ಮಾಡಿ, ಆ ನಂತರ ನಾವು ಕೊಟ್ಟಿಗೆ ಗೊಬ್ಬರನ ಕರಗಿಸಿ, ಈಗ ನಾವೇನು ಮಾಡ್ತೀವಿ ತಿಪ್ಪೆಯಿಂದ ತಂದು ಡೈರೆಕ್ಟ್ ನಾವು ಜಮೀನಿಗೆ ಹಾಕ್ತಾ ಇದೀವಿ. ಆ ಥರ ಮಾಡೋಕೆ ಹೋಗ್ಬೇಡಿ, ಕರಗಿಸಿ ಅದನ್ನು ಹಾಕೋದ್ರಿಂದ ನಮ್ಗೆ ಅನುಕೂಲ ಏನಂದರೆ ಗಿಡಕ್ಕೆ ಬೇಗ ಸಿಗುತ್ತೆ. ನಾವು ಭೂಮಿಗೆ ತಂದು ಭೂಮಿಯಲ್ಲಿ ನಾವಿಲ್ಲಿ ಕೊಳಿಸಿ ಪೌಡ್ರ್ ಮಾಡ್ಕೊಂಡು ಹಾಕೋದ್ರೊಳಗೆ ಲೇಟ್ ಆಗುತ್ತೆ ಇಲ್ಲಿ ಜಮೀನಲ್ಲಿ. ಮೊದಲು ನಾವೇನೇ ಮಾಡೋಕ್ಕಿಂತ ಮುಂಚೆ ಹಸಿರೆಲೆ ಗೊಬ್ಬರ, ಹೌದು ಸರ್, ಹಸಿರೆಲೆ ಗೊಬ್ಬರ ಮಾಡೋದನ್ನ ಕಲ್ತ್ಕೋಬೇಕು. ಭೂಮಿಯಲ್ಲಿ ಡಯಾಂಚ, ಅಪ್ಸೆಣಬು, ಉರುಳಿ ಈ ಥರದನ್ನ ಹಾಕಿ ಭೂಮಿಗೆ ಸೇರಿಸೋದ್ರಿಂದ ನಮಗಲ್ಲಿ ನಮ್ಗೆ ಎಷ್ಟು ಫಲವತ್ತತೆ ಹೆಚ್ಚಾಗುತ್ತೆ. ಖಂಡಿತವಾಗ್ಲೂ ಈ ಥರದ ಒಂದು ಏನಿವತ್ತು ನಮ್ಮ ಸರ್ ಏನು ಹೇಳಿದ್ರು, ಸೊ ಆಲ್ರೆಡಿ ಅವ್ರಿಗೆ ಇನ್ನೇನು ಹಾರ್ವೆಸ್ಟಿಂಗ್ ಹತ್ರ ಮುಗೀತಿದೆ. ಈಗ ಇನ್ನೊಂದು ಸ್ವಲ್ಪ ಮಣ್ಣು ಕೊಡ್ತಾ ಇದ್ದಾರೆ, ಈಗ ಎಲ್ಲ ಶುಂಠಿ ಕಾಣೋ ಕಡೆ ಆ ಥರದ್ದು. ಸೊ ರೈತಜನ್ಯ ಇವತ್ತೇನು ಒಂದು ನಿಮಗೆ ಒಂದು ಚಾರ್ಟ್ ಪ್ರಕಾರ ಅಂದರೆ ಒಂದು ಪೂರ್ವ ನಿಯೋಜಿತ ತೆರೆಗಳನ್ನ ಏನು ಮಾಡ್ಕೊಂಡಿದ್ದೀವೋ, ಸೊ ಅದನ್ನು ಎಲ್ಲ ರೈತರಿಗೂ ತಲುಪಿಸುವಂಥ ವ್ಯವಸ್ಥೆ ಮಾಡ್ತಾರೆ. ಖಂಡಿತವಾಗ್ಲೂ ಬೆಳೆ ಇಟ್ಟ ಮೇಲೆ ಬೆನ್ನು ಕ್ಯಾಂಪ್ ಹಾಕೊಂಡು ಪ್ರತಿ ದಿವಸ ತೋಟದಲ್ಲಿರೋದಕ್ಕಿಂತ ಬೆಳೆ ಇಡೋದಕ್ಕೂ ಮುಂಚೆ ಕೆಲವೊಂದು ಪೂರ್ವ ನಿಯೋಜಿತ ತಯಾರಿಗಳನ್ನ ಮಾಡ್ಕೊಂಡು ಬೆಳೆ ಮಾಡಿರಿ. ಯಾವುದೇ ರೀತಿಯ ಸಮಸ್ಯೆಗಳನ್ನ ನಾವು ಎದುರಿಸಲ್ಲ ಅಂತ ಹೇಳ್ತಾ, ಖಂಡಿತವಾಗ್ಲೂ ಇನ್ನೇನು ನಾಳೆ ಚಿಕ್ಕಮಂಗ್ಳೂರೆಲ್ಲ ಏನು ಭೇಟಿ ಮಾಡ್ತಾಯಿದ್ವೋ, ರೈತರು ರೇಟ್ ಬರಲ್ಲ, ರೇಟ್ ಇಲ್ಲ ಅಂತ ಶುಂಠಿನ ಮಾಡದೆ ಅದು ತಪ್ಪಾಗ್ತದೆ. ಖಂಡಿತವಾಗ್ಲೂ ರೇಟ್ ಡಿಸೆಂಬರ್ ಜನವರಿ ರೇಟ್ ಬಂದೇ ಬರ್ತದೆ, ಭಯ ಪಡಬೇಡಿ. ನಮಗೆ ಶುಂಠಿ ಮಾಡೋದು ಅಷ್ಟೊಂದೆಲ್ಲ ಏನು ತುಂಬ ತೀರಾ ಕಡಿಮೆ ರೇಟಲ್ಲಿ ಏನಿಲ್ಲ. ಈ ಸಲ ಏನು ಮಾರಾಟ ಆಗ್ತಿದೆಯೋ ಒಂದು ತುಂಬ ಮಳೆಗಳಾಗಿ ನೀರು ನಿಂತು ಈ ಥರ ಸಮಸ್ಯೆಗಳನ್ನ ಎದುರಿಸಿರೋಂಥ ರೈತರೇ ಶುಂಠಿ ಮಾರಿರೋಂಥದ್ದು. ನಮ್ಗೆ ಒಂದು ಖುಷಿ ಏನಂದ್ರೆ, ನಮ್ಮ ರೈತಜನ್ಯ ಕೃಷಿ ಉತ್ಪನ್ನ ಬೆಳೆಸೋಂಥ ರೈತರು ಎಲ್ಲರೂ ತುಂಬ ಚೆನ್ನಾಗಿದೆ ಪ್ಲಾಟ್ಗಳು, ಅದನ್ನು ಖುಷಿಯಾಗಿದ್ವಿ. ಈ ಯಶಸ್ಸನ್ನು 2021ಕ್ಕೆ ಮುಂದುವರ್ಸ್ಕೊಂಡು ಹೋಗುವಂಥ ಒಂದು ಎಲ್ಲ ರೀತಿಯ ತಯಾರಿಗಳಿರ್ತದೆ. ಅದಕ್ಕೋಸ್ಕರ ರೈತಜನ್ಯ ಪೂರ್ವ ನಿಯೋಜಿತ ತಯಾರಿಗಳನ್ನ ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ನಿಮ್ಮ ಜೊತೆ ಖಂಡಿತವಾಗ್ಲೂ ನಾವು ಇರ್ತೀವಿ ಅಂತ ಹೇಳ್ತೀವಿ. ಅಂದರೆ ಈಗ ಏನಾಗ್ತದೆ, ಮೊದಲು ಬಿತ್ತನೆ ಬೀಜ ಸೆಲೆಕ್ಟ್ ಮಾಡುವಾಗ ಏನು ಮಾಡ್ತಾರೆ, ಕಡಿಮೆ ಬೆಲೆ ಸಿಗುತ್ತೆ ಅಂತ ಹೇಳ್ಬಿಟ್ಟು, ಹೌದು ಸರ್, ಕೆಲವೊಂದು ಫ್ಲಾಟ್ಗೆ ಕೊಳೆ ಇರುತ್ತೆ, ಈ ಭಾಗದಲ್ಲಿ ಇರಲ್ಲ, ಒಂದು ಭಾಗದಲ್ಲಿ ಇರುತ್ತೆ, ಅದನ್ನ ನಾವು ತಗೊಳಕ್ಕೆ ಇಷ್ಟಪಡ್ತಾರೆ. ಕಡಿಮೆ ರೇಟಲ್ಲಿ ಸಿಗ್ಬೋದು, ಅದನ್ನ ದಯವಿಟ್ಟು ಆಸೆ ಪಡಬೇಡಿ. ಯಾಕೆಂದ್ರೆ ನೀವು ಕಡಿಮೆ ಬೆಲೆ ಸಿಗುತ್ತೆ ಅಂತ ಏನಾದರೂ ಕೊಳೆ ರೋಗ ಬಂದಿರೋ ಜಮೀನುಗಳಲ್ಲಿ ಶುಂಠಿ ತಗೊಂಡ್ರೆ ಆ ಕೊಳೆ ನೀರುಗಳು ಹರಿದಿರುತ್ತೆ. ಹರಿದಿರೋ ಜಾಗ ತಗೊಂಡು ನೀವು ಹಾಕುವಾಗ ಏನಾಗುತ್ತೆ, ಹುಟ್ಟುವಾಗ ಎಲ್ಲ ಚೆನ್ನಾಗಿ ಬರುತ್ತೆ, ಹುಟ್ಟಾಣಿಕೆ ಎಲ್ಲ ತುಂಬ ಚೆನ್ನಾಗಿ ಬಂದು ನೀವು 100-125 ದಿನದಲ್ಲಿ ಕೊಳೆ ರೋಗ ಸ್ಟಾರ್ಟ್ ಆದರೆ ನಿಮ್ಗೆ ಖರ್ಚುಗಳಾಗಿ ಜಾಸ್ತಿ ಆಗುತ್ತೆ. ಆಗ ನೀವು ಏನು ಮಾಡಬೇಕು, ಕ್ವಾಲಿಟಿ ಬೀಜಗಳು ತಗೊಳ್ಳಿ, ಖರ್ಚುಗಳು ಕಡಿಮೆ ಆಗುತ್ತೆ. ಹೌದು, ಬೆಡ್ ಪ್ರಿಪ್ರೇಷನ್, ಭೂಮಿನ ಮೊದಲು ಒಳ್ಳೆ ರೀತಿ ನೀವು ತಯಾರು ಮಾಡ್ಕೊಂಡಿದ್ದೆ, ಅದರಲ್ಲಿ ಬೆಡ್ಡನ್ನು ಆಳವಾದ ಕಾಲುವೆಗಳು, ನೀರು ಬಸ್ತುವಾಗ ಹಾಗೆ, ಮತ್ತು ಒಳ್ಳೆ ಬಿತ್ತನೆ ಬೀಜಗಳು, ಪೂರ್ವ ಪಶ್ಚಿಮ ಸಾಲುಗಳನ್ನೇ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ಇಳಿಜಾರು ಇರಲಿ ಅಡ್ಡ ಇರಲಿ ಏನೇ ಇರಲಿ, ಪೂರ್ವ ಪಶ್ಚಿಮ ಸಾಲು ಮಾಡೋದ್ರಿಂದ ನಿಮಗೆ ಬಿಸಿಲು ಮತ್ತು ಗಾಳಿ ಸಂಚಾರ ಸರಾಗವಾಗಿ ಸಾಗುತ್ತೆ. ನಮಗೆ ಫ್ರೀಯಾಗಿ ಸಿಗೋದು ಅಂದರೆ ಅದನ್ನೇ ಗಾಳಿ ಬೆಳಕು, ವಾತಾವರಣದಿಂದ ಗಾಳಿ ಬೆಳಕು ಬಿಸಿಲಿದೆಯಲ್ಲ, ಇದು ಫ್ರೀಯಾಗಿ ಸಿಗುತ್ತೆ, ಸರಾಗವಾಗಿ ಎಲ್ಲಿ ನಡೆಯುತ್ತೆ, ಅಲ್ಲಿ ರೋಗಗಳು ಕಡಿಮೆ ಆಗುತ್ತೆ ಅನ್ನೋದು ನನ್ನ ಒಂದು ಅನುಭವ. ಯಾಕೆಂದರೆ ನಾವು ಇಳೆಜಾರವಾಗೇ ನಾವು ಬೆಡ್ ಮಾಡಿದಾಗ ಈ ಥರ ಮಾಡಬೇಡಿ, ನೀವು ಅಡ್ಡ ಮಾಡ್ಕೊಳ್ಳಿ ಅಂತ ಹೇಳಿದರು. ಬಟ್ ನಾವು ಪೂರ್ವ ಪಶ್ಚಿಮನೇ ಮಾಡೋದು, ಬೇರೆ ಮಾಡೋದ. ಬೇರೆ ಥರ ಮಾಡಿದಾಗ ಏನಾಗುತ್ತೆ, ನೆರಳು ಸರಾಗವಾಗಿ ಬಿಸಿಲು ಬರೋಲ್ಲ, ನೆರಳು ಜಾಸ್ತಿ ಆಗುತ್ತೆ. ಇಲ್ಲಿ ನೆರಳು ಜಾಸ್ತಿ ಆಗುತ್ತೆ, ಅಲ್ಲಿ ಫಂಗಸ್ ಬೆಳೆಯುತ್ತೆ, ಅಲ್ಲಿ ರೋಗ ಜಾಸ್ತಿ ಆಗುತ್ತೆ ಚಾನ್ಸಸ್ ಇರುತ್ತೆ. ಹಾಗೆ ಬಿತ್ತನೆ ಬೀಜನ ನಾನು ಹೇಳೋದು ಸ್ನೇಹಿತರೆ, ಒಳ್ಳೆ ಬಿತ್ತನೆ ಬೀಜನ ಖರೀದಿ ಮಾಡ್ಕೊಳ್ಳಿ, ಎಲ್ಲಿ ಸಿಗುತ್ತೆ ಅಲ್ಲಿ ತಗೊಳ್ಳಿ, ಒಳ್ಳೆ ಬಿತ್ತನೆ ಬೀಜ ತಗೊಳ್ಳಿ. ಬಿತ್ತನೆ ಬೀಜನೇ ನಮಗೆ ಮೊದಲನೇ ಆಯ್ಕೆ, ಬಿತ್ತನೆ ಬೀಜನೇ ನಮ್ಮ ಯಶಸ್ಸು. ನಮ್ಮ ಅರ್ಧ ಕೆಲಸನ ನಮ್ಮ ಕಡಿಮೆ ಮಾಡೋದೇ ಬಿತ್ತನೆ ಬೀಜ. ಹೌದು, ಪೂರ್ವ ತಯಾರಿಗಳು, ಈ ಪೂರ್ವ ತಯಾರಿಗಳು ಬಿತ್ತನೆ ಬೀಜದಲ್ಲಿ ಏನು ಅದು ಸಹ ಇಲ್ಲೇ ಸೇರ್ಕೊಳ್ಳುತ್ತೆ. ಇದೊಂದು ನಾವು ಕರೆಕ್ಟಾಗಿ ಮಾಡಿದ್ರೆ ನಮಗೆ 70% ಕೆಲಸ ಕಡಿಮೆ ಇಲ್ಲೇ ಮುಗ್ದು ಹೋಗ್ತದೆ. ಖಂಡಿತವಾಗ್ಲೂ ಆ ಒಂದು ನಿಟ್ಟಿನಲ್ಲಿ ಏನು ನಮ್ಮ ರೈತ ಜನ ಇವತ್ತೇನು ನಿಮಗೆ ಒಂದು ಚಾರ್ಟ್ ಪ್ರಕಾರ ಒಂದು ಮಾದರಿ ಏನು ಕೊಡ್ತಾ ಇದೀವೋ ಖಂಡಿತವಾಗ್ಲೂ ಬಳಸ್ಕೊಳ್ಳಿ. ಖಂಡಿತವಾಗ್ಲೂ ನಿಮ್ಮ ಜೊತೆ ರೈತ ಜನ ಇರ್ತೀವಿ ಅಂತ ಹೇಳ್ತಾ ನಮಸ್ಕಾರ ಸ್ನೇಹಿತರೆ. ನಮಸ್ತೆ.